ವೀಕ್ಷಕರ ನಮಸ್ಕಾರ. ಆಕ್ರಮಿತ ಕಾಶ್ಮೀರದನ್ನ ಉಗ್ರ ಅಡಗುತಾಣಗಳನ್ನು ಧ್ವಂಸಗೊಳಿಸಿ ಬೀಗುತ್ತಿರುವ ಅದೇ ರೀತಿ ಆಪರೇಷನ್ ಸಿಂಧೂರು ಮೂಲಕ ತನ್ನ ರಕ್ಷಣಾ ವ್ಯವಸ್ಥೆಯನ್ನು, ತನ್ನ ರಕ್ಷಣಾ ದಕ್ಷತೆಯನ್ನು ಜಗತ್ತಿಗೆ ಸಾರಿದ ಭಾರತ ಇವತ್ತು ಐತಿಹಾಸಿಕ ದಾಖಲೆಯನ್ನು ಮಾಡಿದೆ. ಒಂದು ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ. ಅದು ಜಗತ್ತಿನ ಘಟಾನುಘಟಿ ದೇಶಗಳು, ಜಗತ್ತಿನ ಬಲಾಢ್ಯ ದೇಶಗಳು ತನ್ನತ್ತ ಬೆರಗುಗಣ್ಣಿನಿಂದ ನೋಡುವಂತೆ ಭಾರತ ಮಾಡಿದೆ. ಅದು ವಿಶ್ವ ಆರ್ಥಿಕತೆಯಲ್ಲಿ ಮಹಾಜಿಗಿತವನ್ನು ಕಂಡಿದೆ. ವಿಶ್ವ ಆರ್ಥಿಕತೆಯಲ್ಲಿ ಮಹಾಜಿಗಿತವನ್ನು ಕಂಡಿರ್ತಕ್ಕಂಥ ಭಾರತ ಇವತ್ತು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಈ ಮೂಲಕ ಜಗತ್ತಿನಲ್ಲಿ ವಿಶ್ವದ ಬಲಾಢ್ಯ ದೇಶಗಳಲ್ಲಿ ತಾನು ಒಂದು ಎಂಬುದನ್ನು ಸಾರಿದೆ ಭಾರತ. ಈಗಾಗಲೇ ತನ್ನ ರಕ್ಷಣಾ ಸಾಮರ್ಥ್ಯ, ಆರ್ಥಿಕ ಅಭಿವೃದ್ಧಿ, ಅದೇ ರೀತಿ ಜಿಡಿಪಿಯಿಂದಾಗಿ ಹೆಚ್ಚುತ್ತಿರುವ ಮತ್ತು ಸ್ಥಿರ ಜಿಡಿಪಿಯಿಂದಾಗಿ ಜಗತ್ತಿನ ಗಮನ ಸೆಳೆದಿರತಕ್ಕಂಥ ರಾಷ್ಟ್ರ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರವಾಗಿರುವ ಭಾರತ ಜಾಗತಿಕ ಮಟ್ಟದಲ್ಲಿ ತನ್ನದೇ ವರ್ಚಸ್ಸನ್ನು ಹೆಚ್ಚಿಸಿಕೊಂಡು ಮುನ್ನುಗ್ಗುತ್ತಿದೆ. ಇಂಥ ಹೊತ್ತಿನಲ್ಲಿ ವಿಶ್ವದ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಅಂದ್ರೆ 4ನೇ ಸ್ಥಾನದಲ್ಲಿದ್ದಂಥ ಜಪಾನ್ ಅನ್ನು ಹಿಂದಿಕ್ಕುವ ಮೂಲಕ ಭಾರತ 4ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. $4.187 ಟ್ರಿಲಿಯನ್ ಆರ್ಥಿಕ ಶಕ್ತಿಯನ್ನು ಹೊಂದಿದೆ ಭಾರತ. ಈ ಮೂಲಕ ಜಗತ್ತಿನ ಬಲಾಢ್ಯ 4 ದೇಶಗಳಲ್ಲಿ ಒಂದಾಗಿದೆ ಭಾರತ. ಅಷ್ಟೇ ಅಲ್ಲ, ಈ ಒಂದು ಸಾಧನೆಯನ್ನು, ಈ ಒಂದು ಐತಿಹಾಸಿಕ ಮಹಾಜಿಗಿತವನ್ನು ಜಗತ್ತಿನ ದೇಶಗಳು ಬೆರಗಿನಿಂದ ನೋಡುತ್ತಿವೆ. ಯಾಕಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ಕಳೆದ 10 ವರ್ಷಗಳಲ್ಲಿ ಮಹತ್ತರವಾದ ಒಂದು ಸಾಧನೆಯನ್ನು ಮಾಡಿದೆ. ಅದು ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬಂದ ಈ 11 ವರ್ಷಗಳಲ್ಲಿ 2 ದಾಖಲೆಯನ್ನು ತನ್ನದಾಗಿಸಿಕೊಂಡಿದೆ. ಕೆಲವು ವರ್ಷಗಳ ಹಿಂದೆ ಅಷ್ಟೇ, ಅಂದ್ರೆ 10-12 ಸ್ಥಾನದಲ್ಲಿದ್ದ ಭಾರತ ಆರ್ಥಿಕತೆ 5ನೇ ಸ್ಥಾನಕ್ಕೆ ಬಂದಿತು. ಈಗ ಜಪಾನ್ ಅಂದ್ರೆ 4ನೇ ಸ್ಥಾನದಲ್ಲಿದ್ದ ಜಪಾನ್ ಅನ್ನು ಭಾರತ ಹಿಂದಿಕ್ಕುವ ಮೂಲಕ ಈಗ ವಿಶ್ವದ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಮೊದಲ ಸ್ಥಾನದಲ್ಲಿ ಅಮೆರಿಕ ಇದ್ರೆ, 2ನೇ ಸ್ಥಾನದಲ್ಲಿ ಚೀನಾ ಇದೆ, ಅದೇ ರೀತಿ 3ನೇ ಸ್ಥಾನದಲ್ಲಿ ಜರ್ಮನಿ ಇದ್ರೆ, 4ನೇ ಸ್ಥಾನದಲ್ಲಿ ಭಾರತ ಇದೆ, 5ನೇ ಸ್ಥಾನದಲ್ಲಿ ಜಪಾನ್, 6ನೇ ಸ್ಥಾನದಲ್ಲಿ ಬ್ರಿಟನ್, ಅದೇ ರೀತಿ 7ನೇ ಸ್ಥಾನದಲ್ಲಿ ಫ್ರಾನ್ಸ್, 8ನೇ ಸ್ಥಾನದಲ್ಲಿ ಇಟಲಿ, 9ನೇ ಸ್ಥಾನದಲ್ಲಿ ಕೆನಡಾ, ಹಾಗೆ 10ನೇ ಸ್ಥಾನದಲ್ಲಿ ಬ್ರೆಜಿಲ್ ದೇಶಗಳಿವೆ. ಇಂಥ ಒಂದು ಸ್ಥಾನಮಾನ ಪಡೆದಿರುವುದಕ್ಕೆ ಭಾರತಕ್ಕೆ ಏನು ಲಾಭ ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತದೆ. ಯಾಕಂದ್ರೆ ಇವತ್ತು ಬಲಾಢ್ಯ ರಾಷ್ಟ್ರಗಳ ಸಾಲಿನಲ್ಲಿ, ಅಂದ್ರೆ ಅಮೆರಿಕ, ಚೀನಾ, ಜರ್ಮನಿ, ಭಾರತ, ಜಪಾನ್ ಅಂತ ದೇಶಗಳ ಸಾಲಿನಲ್ಲಿ ಭಾರತ ಸೇರಿದೆ. ಈಗಾಗಲೇ ಈ ಎಲ್ಲ ದೇಶಗಳು ಅಭಿವೃದ್ಧಿ ಹೊಂದಿವೆ. ಆದರೆ ಭಾರತ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ, ಅಂದ್ರೆ ಮುಂದಿನ ಕೆಲ ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರುವುದು ಕೂಡ ಖಚಿತ ಎಂಬ ಮಾಹಿತಿ ಕೂಡ ನೀತಿ ಆಯೋಗದ ಅಧ್ಯಕ್ಷರು ಈಗಾಗಲೇ ಅಂಥದ್ದೊಂದು ಸುಳಿವನ್ನು ನೀಡಿದ್ದಾರೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ಅತಿ ದೊಡ್ಡ, ಅಂದ್ರೆ ವಿಶ್ವದ 3ನೇ ಆರ್ಥಿಕತೆಯನ್ನಾಗಿ ಮಾಡುವುದು ತಮ್ಮ ಗುರಿ ಅಂತ ಪ್ರತಿ ಸಲ ಹೇಳ್ತಿದ್ದಾರೆ. ಈ ನಿಟ್ಟಿನಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಕೂಡ ತನ್ನ ಕಾರ್ಯವನ್ನು ಮುಂದುವರಿಸಿದೆ. ಹಾಗಾದ್ರೆ ಭಾರತ ವಿಶ್ವದ 4ನೇ ಆರ್ಥಿಕತೆ ಆಗುವುದರಿಂದ ಆಗುವ ಲಾಭಗಳಾದ್ರೂ ಏನು ಎಂಬ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತದೆ. ವೀಕ್ಷಕರಿಗೆ ಏನಪ್ಪಾ ಅಂದ್ರೆ, ವಿಶ್ವದ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗುವುದರಿಂದ ಜಾಗತಿಕ ಮಟ್ಟದಲ್ಲಿ ಭಾರತ ವರ್ಚಸ್ಸು ಹೆಚ್ಚಲಿದೆ ಮತ್ತು ಅದರ ಪ್ರಭಾವ ಕೂಡ ಹೆಚ್ಚಲಿದೆ. ಅದೇ ರೀತಿ ಭಾರತ ಅಭಿಪ್ರಾಯಗಳಿಗೆ, ಭಾರತದ ಸಲಹೆ ಸೂಚನೆಗಳಿಗೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ದೊರೆಯಲಿದೆ. ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾರತದ ಧ್ವನಿಗೆ ಮನ್ನಣೆ ದೊರೆಯಲಿದೆ. ಈ ಮೂಲಕ ಜಾಗತಿಕ ನೀತಿ ನಿರೂಪಣೆಗಳು ನಿರೂಪಿಸಲ್ಪಡುತ್ತವೆ. ಭಾರತ ಒಂದು ವೇಳೆ ಯಾವುದೋ ಒಂದು ವಿಷಯದಲ್ಲಿ, ಉದಾಹರಣೆ ಹವಾಮಾನ ಸಂಬಂಧಪಟ್ಟಂತ ವಿಷಯದಲ್ಲಿ ಭಾರತ ವಿರೋಧಿ ನಿಲುವು ತಳೆದ್ರೆ ಅಂತಹ ಒಂದು ನೀತಿ ನಿರೂಪಣೆ ಬಿದ್ದು ಹೋಗುವ ಸಾಧ್ಯತೆ ಹೆಚ್ಚಿರುತ್ತೆ. ಯಾಕಂದ್ರೆ ಜಾಗತಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರಗಳು ಮಾತ್ರ ಜಾಗತಿಕವಾದ ನೀತಿ ನಿರೂಪಣೆಗಳನ್ನು ಮತ್ತೆ IMF, ವಿಶ್ವಸಂಸ್ಥೆ, ವಿಶ್ವ ಬ್ಯಾಂಕ್ ಮತ್ತಿತರ ಜಾಗತಿಕ ಸಂಸ್ಥೆಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರುತ್ತವೆ. ಇಂಥ ಪ್ರಭಾವ ಬೀರುವುದಕ್ಕೆ ಭಾರತಕ್ಕೆ ಈ ಒಂದು ಸ್ಥಾನಮಾನ ಹೆಚ್ಚಿನ ಶಕ್ತಿಯನ್ನು ತಂದುಕೊಡಲಿದೆ. ಕಳೆದ ಏಪ್ರಿಲ್ನಲ್ಲಿ IMF ವಿಶ್ವದ
ಟಾಪ್ 10 ಆರ್ಥಿಕತೆಗಳ ಪಟ್ಟಿಯನ್ನು ಪ್ರಕಟ ಮಾಡಿದೆ. ಹಾಗಾದ್ರೆ ಈ ಪಟ್ಟಿಯಲ್ಲಿ ಸ್ಥಾನ ಪಡೆದಂತ 10 ಬಲಾಢ್ಯ ದೇಶಗಳಾದರೂ ಯಾವುವು ಮತ್ತು ಆ ದೇಶಗಳು ಎಷ್ಟು ಟ್ರಿಲಿಯನ್ ಡಾಲರ್ ಜಿಡಿಪಿಯನ್ನು ಹೊಂದಿವೆ ಮತ್ತು ಆ ದೇಶಗಳ ಪ್ರಜೆಗಳ ತಲಾದಾಯ ಎಷ್ಟಿದೆ ಎಂಬ ಮಾಹಿತಿಯನ್ನು ನಾನು ಹಂಚಿಕೊಳ್ತೀನಿ. ವೀಕ್ಷಕರೇ, ಮೊದಲನೇದಾಗಿ ಅಮೆರಿಕ ವಿಶ್ವದ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದೆ. ಅಮೆರಿಕ ಈ ದೇಶದ ಜಿಡಿಪಿ 30,507 ಲಕ್ಷ ಕೋಟಿ ಡಾಲರ್ ಆಗಿದೆ ಮತ್ತು ಅಮೆರಿಕನ್ ಪ್ರಜೆಯ ತಲಾದಾಯ 13,657 ಡಾಲರ್ ಇದೆ. ಅಂದ್ರೆ ಹೆಚ್ಚು ಕಡಿಮೆ 80 ರಿಂದ 90 ಲಕ್ಷ ವಾರ್ಷಿಕ ಆದಾಯವನ್ನು ಅಮೆರಿಕನ್ ಪ್ರಜೆ ಗಳಿಸುತ್ತಾನೆ. ಮತ್ತೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಚೀನಾದ ಜಿಡಿಪಿ ಎಷ್ಟಿದೆ ಅಂದ್ರೆ 19,231 ಡಾಲರ್ ಜಿಡಿಪಿಯನ್ನು ಚೀನಾ ಹೊಂದಿದೆ. ಅದೇ ರೀತಿ ಚೀನಿ ವ್ಯಕ್ತಿಯ ಜಿಡಿಪಿ, ಚೀನಿ ವ್ಯಕ್ತಿಯ ತಲಾದಾಯ ಎಷ್ಟಿದೆ ಅಂದ್ರೆ 13,657 ರೂಪಾಯಿ ಚೀನಿ ವ್ಯಕ್ತಿ ತನ್ನ ತಲಾದಾಯವನ್ನು ಹೊಂದಿದ್ದಾನೆ. ಅದೇ ರೀತಿ ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಿರ್ತಕ್ಕಂಥ ಜರ್ಮನಿ ದೇಶದ ಜಿಡಿಪಿ 4,744 ಲಕ್ಷ ಕೋಟಿ ಡಾಲರ್ ಇದೆ. ಇಲ್ಲಿಯ ತಲಾದಾಯ ಜಿಡಿಪಿ 55,911 ಡಾಲರ್ ಇದೆ. ಅದೇ ರೀತಿ ಭಾರತದ ಜಿಡಿಪಿ ಮೌಲ್ಯ 4,187 ಲಕ್ಷ ಕೋಟಿ ಡಾಲರ್ ಆಗಿದೆ ಮತ್ತು ಪ್ರತಿ ಭಾರತೀಯನ ತಲಾದಾಯ ಇಲ್ಲಿ 2,934 ಡಾಲರ್ ಇದೆ. ಅದೇ ರೀತಿ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕತೆ ಆಗಿರ್ತಕ್ಕಂಥ ಜಪಾನ್ ದೇಶದ ಜಿಡಿಪಿ ಮೌಲ್ಯ 4,186 ಲಕ್ಷ ಕೋಟಿ ಡಾಲರ್ ಇದ್ರೆ ಅಲ್ಲಿನ ತಲಾದಾಯ 33,955 ಡಾಲರ್ ಆಗಿದೆ. ಅದೇ ರೀತಿ 6ನೇ ಸ್ಥಾನದಲ್ಲಿರ್ತಕ್ಕಂಥ ಯುನೈಟೆಡ್ ಕಿಂಗ್ಡಮ್ ಜಿಡಿಪಿ ಮೌಲ್ಯ 3,839 ಲಕ್ಷ ಕೋಟಿ ಡಾಲರ್ ಆಗಿದ್ರೆ ತಲಾವಾರು ಜಿಡಿಪಿ ಮೌಲ್ಯ 54,949 ಡಾಲರ್ ಆಗಿದೆ. ಒಟ್ಟಾರೆಯಾಗಿ ಭಾರತ ಮಿಲಿಟರಿ ಮತ್ತು ಆರ್ಥಿಕ ಉತ್ಪಾದನಾ ವಲಯದಲ್ಲಿ ದೃಢ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಮತ್ತು ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿರ್ತಕ್ಕಂಥ ಭಾರತ ಇವತ್ತು ವಿಶ್ವದ ಅತಿ ದೊಡ್ಡ ಮತ್ತು ವಿಶ್ವದ ಬಲಿಷ್ಠ ರಾಷ್ಟ್ರಗಳ ಸಾಲಿನಲ್ಲಿ ಸ್ಥಾನ ಪಡೆಯುವ ಮೂಲಕ ಒಂದು ಐತಿಹಾಸಿಕ ದಾಖಲೆಯನ್ನೇ ಮಾಡಿದೆ ಅಂತ ಹೇಳ್ಬೋದು. ವೀಕ್ಷಕರಿಗೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.